ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ಫಸ್ಟ್ ನಾವು ಮಾತಾಡೋ ನ್ಯೂ ಇಯರ್ ದಿನನೇ ಗೇಮ್ ಚೇಂಜರ್ಲೆಸ್ ನ್ಯೂ ಅಪ್ಡೇಟ್ ಇಲ್ಲಿ ಬಂತು. ಇವತ್ತು ಟೈಲರ್ ಡ್ರಾಪ್ ಮಾಡ್ಲತ್ತರ, ಒಂದು 4 ಸ್ಟಾರ್ ರಿಲೀಸ್ ಆಗಿದೆ. ಮೊನ್ನೆ ದಿಲ್ರಾಜ್ ಅವ್ರು ಅನೌನ್ಸ್ಮೆಂಟ್ ಕೊಟ್ಟರೆ ಸ್ವಲ್ಪ ನಂಗೆ ಡೌಟ್ ಬಂದಿತ್ತು. ಯಾಕಂದ್ರೆ ದಿಲ್ರಾಜ್ ಗೇಮ್ ಚೇಂಜರ್ಲೆಸ್ ಏನೇನು ಅಪ್ಡೇಟ್ ಕೊಡ್ಲತ್ತಿರಲ್ಲ, ಸ್ವಲ್ಪ ಹಿಂದೆ ಮುಂದೆ ಡೇಟ್ ಆಲತ್ತಿತ್ತು. ಸ್ವಲ್ಪ ನನಗೆ ಅಲ್ಲೇ ಭಯ ನನಗೆ ಅನ್ಸ್ಲತ್ತಿತ್ತು. ಫೈನಲಿ ಇವತ್ತು 4 ಸ್ಟಾರ್ ರಿಲೀಸ್ ಆಗಿದೆ. ಟೈಲರ್ನು ಇವತ್ತು ಈವ್ನಿಂಗ್ 5 o'clock ರಿಲೀಸ್ ಮಾಡ್ಲತ್ತರ. ಟೈಲರ್ ಲೆಂತ್ ಇರೋದ ಇಲ್ಲಿ 2 minutes 45 seconds. ಸೊ ಈ ಮೂವಿಗೆ ಏನು ಹೈಪ್ ಕ್ರಿಯೇಟ್ ಆಗಬೇಕಿತ್ತಲ್ಲ, ಬಟ್ ಅಂಥ ಪರಿ ಹೈಪ್ ಇನ್ನೂ ಕ್ರಿಯೇಟ್ ಆಗಿಲ್ಲ. ಇನ್ನು ಮೂವಿ ಸಂಗತಿ ಬೇರೆ ಮೂವಿಗಳು ಮುಟ್ಟ ಚಾಲೆಂಜಿಂಗ್ ಕೊಡ್ತಾವೆ. ಅದು ಪಾಯಿಂಟ್ ನಮಗೆ ಅನಿಸ್ಲತ್ತದೆ. ಯಾಕಂದ್ರೆ ಪುಷ್ಪ ಮೂವಿ ಒಂದು ತಿಂಗಳು ಪೈಲೇನೆ ಟೈಲರ್ ಡ್ರಾಪ್ ಆಗಿತ್ತಲ್ಲ, ಒಂದು ಹೈಪ್ ಕ್ರಿಯೇಟ್ ಮಾಡ್ಕೊಂಡಿತ್ತು. ಟೀಸರ್ನು ಅಲ್ಲಿ ಮತ್ತು ಟೈಲರ್ನು ಅಲ್ಲಿ. ಓಕೆನಾ, ಟೀಸರ್ ಯಾವಾಗೋ ರಿಲೀಸ್ ಆಗಿತ್ತು, ಒಂದು ವರ್ಷ ಪೈಲೇನೆ ಟೀಸರ್ ರಿಲೀಸ್ ಆಗಿತ್ತು ಅದು. ಬಟ್ ಟೈಲರ್ ರಿಲೀಸ್ ಮಾಡಿದ್ರಲ್ಲ, ಸಾಲಿಡ್ ರೆಸ್ಪಾನ್ಸ್ ಬಂದಿತ್ತು. ಸೊ ಗೇಮ್ ಚೇಂಜರ್ ಟೀಸರ್ ನಾವು ಮಾತಾಡಿದ್ರೆ ಓಕೆ ಟೀಸರ್ ನಮಗೆ ಅನಿಸಿದ್ದು. ಬಟ್ ಸಾಂಗ್ಗಳು ಏನು ರಿಲೀಸ್ ಆಗಲ್ಲ, 4 ಸಾಂಗ್ಗಳು ಓಕೆ ಕೇಳೋಮಗೆ ಸರಿಯಾಗವ. ಬಟ್ ಅಂಥ ಪರಿ ಹೈಪ್ ಅಂದರೆ ಕ್ರಿಯೇಟ್ ಆಗಲಿಲ್ಲ ಸಾಂಗ್ನು. ಪುಷ್ಪ ಮೂವಿಗೆ ಏನು ಕಿಸಿಗಾಲಿ ಫೀಲಿಂಗ್ ಸಾಂಗ್ ಆಗಲಿ, ಮತ್ತು ಇಲ್ಲಿ ಪುಷ್ಪ ಏನು ಸಾಂಗ್ ಅದಲ್ಲ, ಮತ್ತು ಗಂಗಮ್ಮ ಜಾತ್ರೆ ಏನು ಸಾಂಗ್ ಅದಲ್ಲ, ಈ ಥರ ಒಂದು ವೆರೈಟಿದಾಗದು ಸಾಂಗ್ಗಳು ರಿಲೀಸ್ ಮಾಡಿದ್ರು ಅವರು. ಬಟ್ ಗೇಮ್ ಚೇಂಜರ್ಸ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ರಾಮಚಮಚ ಸಾಂಗ್ ಆಗಲಿ ಸರಿಯಾಗಂತ ಇಲ್ಲಿ ಡಿಸೈನಿಂಗ್ ಮಾಡ್ರ. ಬಟ್ ಹಾಗೆ ಈ ಮೂವಿ ಫಸ್ಟ್ ಪ್ರಮೋಷನ್ ಮಾಡಿದ್ರೆ UPದಾಗ ಉಗ್ಗೇಸಿ, ಸೆಕೆಂಡ್ US ಪ್ರಮೋಷನ್ ಮಾಡ್ರೆ. ಈಗ ನೆಕ್ಸ್ಟ್ ಒಂದು ತೆಲಂಗಾಣ ಮತ್ತು ಆಂಧ್ರ ಕಡೆಗೆ ಇದು ಮೂವಿ ಪ್ರಮೋಷನ್ ಮಾಡ್ತಾರೆ. ಪ್ರಮೋಷನ್ ಸಂಗತಿ ಇವತ್ತು ಟೈಲರ್ ಏನು ಡ್ರಾಪ್ ಮಾಡ್ತಾರಲ್ಲ, 2 minutes 45 seconds ಲೆಂತ್ ಇದು ಟೈಲರ್ ರಿಲೀಸ್ ಆಗಿರೋದು. ಒಂದು ಮಾಸಿಕ್ ಕಟ್ ಟೈಲರ್ನು ಅಂತೀವಲ್ಲ, ಅದೇ ಥರ ಇಲ್ಲಿ ರಿಲೀಸ್ ಆಗಬೇಕು. ಅನ್ನೋ ಪೊಲಿಟಿಕಲ್ ಡ್ರಾಮಾ ಇದು ಸ್ಟೋರಿ ಮೂವಿ ಅದ. ಬಟ್ ಆದಷ್ಟು ಇಲ್ಲಿ ಕೋಶಿಶ್ ಮಾಡಬೇಕು, ಒಂದು ಸಾಲಿಡ್ ಟೈಲರ್ ಕಟ್ ಮಾಡಿ ರಿಲೀಸ್ ಮಾಡೋಕ್ಕೆ ಇಲ್ಲಿ ಕೋಶಿಶ್ ಮಾಡಬೇಕು. ಸ್ಟೋರಿನೂ ರಿವೀಲ್ ಆಗಬಾರ್ದು, ಕ್ಯಾರೆಕ್ಟರ್ಸ್ನು ಜಾಸ್ತಿ ಇಂಟ್ರೊಡ್ಯೂಸ್ ಆಗಬಾರ್ದು. ಬಟ್ ಆದಷ್ಟು ಶಾರ್ಟ್ಗಳು ಟೈಲರ್ ಒಳಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಇಡಬೇಕು. ನೋಡೋಮಟ್ಟಿಗೆ ಇದು ಆದ ಟೈಲರ್ ಅಂತ ನಮಗೆ ಅನಿಸ್ಬೇಕು. ನೋಡೋಮಟ್ಟಿಗೆ ಶಾಕಿಂಗ್ ಎಲಿಮೆಂಟ್ ಅಂತೀವಲ್ಲ, ಅದೇ ಥರ ಟೈಲರ್ ಆಗಬೇಕು. ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಒಂದು ಹೈಪ್ ಬಿಲ್ಡಪ್ ಇನ್ನು ಕ್ರಿಯೇಟ್ ಆಗ್ತದೆ. ಸಂಕ್ರಾಂತಿಗೆ ಈ ಮೂವಿ ಸಂಗತಿ ಬೇರೆ ಮೂವಿಗಳು ರಿಲೀಸ್ ಆಗುತ್ತೆ, ತೆಲುಗು ಲಸೆ ಬೇರೆ ಮೂವಿಗಳು ರಿಲೀಸ್ ಆಗುತ್ತೆ. ಫಸ್ಟ್ ಠಾಕೂರ್ ಮಹಾರಾಜ್ ರಿಲೀಸ್ ಆಗ್ತದೆ ಬಾಲಕೃಷ್ಣ ಅವ್ರದ್ದೇ. ಸೊ ಅದು ಮೂವಿ ಜಸ್ಟ್ ಇನ್ನು ಟೀಸರ್ ಡ್ರಾಪ್ ಆಗಿದೆ. ಬಟ್ ಅದ್ರ ಮೂವಿದ ಏನು ಕಾಂಟೆಂಟ್ ಅಂದ್ರೆ ಏನು ಸ್ಟೋರಿ ಅದು ಬಿಲ್ಕುಲ್ ನಮಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಬಟ್ ಇನ್ನು ಬಿಲ್ಕುಲ್ ಹೈಪೇ ಕ್ರಿಯೇಟ್ ಮಾಡಿಲ್ಲ. ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಬಟ್ ಸೆಕೆಂಡ್ ಒಂದು ವೆಂಕಟೇಶ್ ಅವ್ರದ್ದೇ, ಅನಿಲ್ ರಾವ್ಪುಡಿ ಅವ್ರದ್ದೇ ಸಂಕ್ರಾಂತಿಗೆ ವಸ್ತನಂ, ಅದು ಒಂದು ಮೂವಿ ಬರ್ಲತ್ತದ. ಐಶ್ವರ್ಯ ರಾಜೇಶ್ ಮತ್ತು ಮೀನಾಕ್ಷಿ ಚೌಧರಿ ಫಿಲ್ಮ್ನಲ್ಲಿ ಯಾರ. ಸೊ 3 ಸಾಂಗ್ ಈ ಫಿಲ್ಮ್ದು ರಿಲೀಸ್ ಆಗಿಲ್ಲ. ಒಂದೊಂದು ಸಾಂಗ್ ಒಂದೊಂದು ವೆರೈಟಿ ಅದ. ಓಕೆ, ಫ್ಯಾಮಿಲಿ ಸಂಗಡ ನೋಡೋಂಥ ಇದು ಮೂವಿ ಅದ. ಡೆಫಿನೆಟ್ಲಿ ಸಂಕ್ರಾಂತಿಗೆ ಒಂದು ಬೇರೆ ಲೆವೆಲ್ದಾಗ ಇದು ಮೂವಿ ಒಂದು ರೀಚ್ ಆಗ್ತದೆ. ಅದು ಪಾಯಿಂಟ್ ನಮಗೆ ಕಾಣುತ್ತೆ. ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. చిరంజీవి గారికి ఫోన్ చేశాను.